ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ವಪ್ನ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್. ಟುಡೇ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಫ್ಯೂಚರ್ ಟೆನ್ಸ್. ನೋಡಿ, ನಾವು ಇವತ್ತಿನ ಫ್ಯೂಚರ್ ಟೆನ್ಸ್ ಅನ್ನ ಅಭ್ಯಾಸ ಮಾಡೋಣ. ಓಕೆ, ಫ್ಯೂಚರ್ ಟೆನ್ಸ್ ಅಂತ ಹೇಳಿದ್ರೆ ಏನು? ಭವಿಷ್ಯತ್ ಕಾಲ ಅಲ್ವಾ? ನಾವು ಮುಂದೆ ಆಗುವಂತಹ ಕೆಲಸದ ಬಗ್ಗೆ ಮಾತನಾಡೋದನ್ನ ಫ್ಯೂಚರ್ ಟೆನ್ಸ್ ಅಂತ ಹೇಳ್ತೇವೆ. ದೇರ್ ಆರ್ 4 ಟೈಪ್ಸ್: ಫ್ಯೂಚರ್ ಇಂಡೆಫಿನೈಟ್ ಟೆನ್ಸ್, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಹಾಗೆ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಓಕೆ, ಫಸ್ಟ್ ಒನ್ ಫ್ಯೂಚರ್ ಇಂಡೆಫಿನೈಟ್ ಟೆನ್ಸ್ ಅಥವಾ ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂತ ಹೇಳಿದ್ರೆ ನಾವು ಮುಂದೆ ಆಗುವಂತಹ ಕೆಲಸದ ಬಗ್ಗೆ ಮಾತನಾಡ್ತಿರೋದು. ಓಕೆ, ರಾಮ್ ವಿಲ್ ಸ್ಟಡಿ. ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳಿದ್ರೆ ಮುಂದೆ ನಡೀತಾ ಇರುವಂತಹ ಕೆಲಸದ ಬಗ್ಗೆ ಮಾತನಾಡ್ತಾ ಇರೋದು. ರಾಮ್ ವಿಲ್ ಬಿ ಸ್ಟಡಿಯಿಂಗ್. ಓಕೆ, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಂತ ಹೇಳಿದ್ರೆ ಮುಂದೆ ಮುಗಿಯುವಂತಹ ಕೆಲಸದ ಬಗ್ಗೆ ನಾವು ಈಗ ಮಾತನಾಡ್ತಾ ಇರೋದು ಅಲ್ವಾ? ರಾಮ್ ವಿಲ್ ಹ್ಯಾವ್ ಸ್ಟಡಿಡ್. ಓಕೆ, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟ ಕಾಲದಿಂದ ನಡೀತಾ ಇರುವಂತಹ ಕೆಲಸ, ಮುಂದಿನ ದಿನಗಳಲ್ಲಿ ಒಂದು ನಿರ್ದಿಷ್ಟ ಕಾಲದಿಂದ ನಡೀತಾ ಇರುವಂತಹ ಕೆಲಸದ ಬಗ್ಗೆ ನಾವು ಈಗ ಮಾತನಾಡ್ತಾ ಇರೋದು. ಓಕೆ, ಎಕ್ಸಾಂಪಲ್ ನೋಡಿ, ರಾಮ್ ವಿಲ್ ಹ್ಯಾವ್ ಬೀನ್ ಸ್ಟಡಿಯಿಂಗ್ ಸಿನ್ಸ್ ಮಾರ್ನಿಂಗ್. ಓಕೆ, ಒನ್ ಬೈ ಒನ್ ನೋಡೋಣ. ಫ್ಯೂಚರ್ ಇಂಡೆಫಿನೈಟ್ ಟೆನ್ಸ್ ವಿಲ್ ಮತ್ತು ಶಾಲ್ ಅನ್ನು ಯೂಸ್ ಮಾಡಿಕೊಂಡು ನಾವು ವಾಕ್ಯಗಳನ್ನು ಮಾಡಬೇಕಾಗತ್ತೆ. ಎಕ್ಸಾಂಪಲ್ ನೋಡಿ, ಫಸ್ಟ್ ವರ್ಡ್, ನೀನು ಆಟ ಆಡುವೆಯಾ? ಇಲ್ಲ, ನಾನು ಆಟವಾಡುವುದಿಲ್ಲ. ವಿಲ್ ಯು ಪ್ಲೇ? ನೋ, ಐ ವಾಂಟ್. ವಿಲ್ ಯು ಪ್ಲೇ? ನೋ, ಐ ವಾಂಟ್. ಓಕೆ, ಐ, ಯು, ವಿ, ದೇ ಹಾಗೆ ಪ್ಲೂರಲ್ ಹಾಗೆ ಹಿ, ಶಿ, ಇಟ್ ಮತ್ತು ನೇಮ್ಸ್ಗಳು ಬಂದಾಗ ನಾವು ವಿಲ್ ಮತ್ತು ಶಾಲನ್ನು ಬಳಕೆ ಮಾಡಬೇಕಾಗತ್ತೆ. ಓಕೆ, ಎರಡಕ್ಕೂ ಒಂದೇ. ನೆಕ್ಸ್ಟ್ ಸೆಕೆಂಡ್ ಒನ್, ನೀನು ನಾಳೆ ಬರುತ್ತೀಯಾ? ಹೌದು, ನಾನು ನಾಳೆ ಬರುತ್ತೇನೆ. ನೋಡಿ, ವಿಲ್ ಯು ಕಮ್ ಟುಮಾರೋ? ವಿಲ್ ಯು ಕಮ್ ಟುಮಾರೋ? ಎಸ್, ಐ ವಿಲ್. ಥರ್ಡ್ ಒನ್, ನೀನು ರಾತ್ರಿ ಇಲ್ಲೇ ಇರುತ್ತೀಯಾ? ಇಲ್ಲ, ನಾನು ವಾಪಸ್ ಹೋಗುತ್ತೇನೆ. ಹೇಗೆ ಹೇಳೋದು ನೋಡೋಣವಾ? ವಿಲ್ ಯು ಸ್ಟೇ ಹಿಯರ್ ಟು ನೈಟ್? Will you stay here tonight? No, I will go back. No, I will go back. Okay? ಮುಂದೆ ನಡೆಯುವಂತಹ ಕೆಲಸದ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಫ್ಯೂಚರ್ ಇಂಡೆಫಿನೈಟ್ ಟೆನ್ಸ್. ನೆಕ್ಸ್ಟ್ ಒನ್, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ಓಕೆ, ಇಲ್ಲಿ ನಾವು ವಿಲ್ ಬಿ ಮತ್ತು ಶಾಲ್ ಬಿನ ಯೂಸ್ ಮಾಡಿಕೊಂಡು ಸೆಂಟೆನ್ಸಸ್ನ ನಾವು ಮಾಡಬೇಕಾಗತ್ತೆ. ಓಕೆ, ನೋಡಿ, ಫಸ್ಟ್ ಒನ್, ನಾಳೆ ಆ ವೇಳೆಗೆ ನೀನು ರೈಲಿನಲ್ಲಿ ಇರುತ್ತೀಯಾ? ಹೌದು, ಇಷ್ಟು ಹೊತ್ತಿಗೆ ಕಾನ್ಪುರವನ್ನು ತಲುಪುವುದರಲ್ಲಿರುತ್ತೇನೆ. ಹೌದು, ಇಷ್ಟು ಹೊತ್ತಿಗೆ ಕಾನ್ಪುರವನ್ನು ತಲುಪುವುದರಲ್ಲಿರುತ್ತೇನೆ. ಓಕೆ, ಇದು ನೋಡಿ ಫ್ಯೂಚರ್ ಕಂಟಿನ್ಯೂಸ್, ನಾಳೆ ನಡೀತಾ ಇರುವಂತಹ ಕೆಲಸದ ಬಗ್ಗೆ ನಾವು ಇವತ್ತು ಮಾತನಾಡ್ತಾ ಇರೋದು ಅಲ್ವಾ? ನೋಡಿ, ವಿಲ್ ಯು ಬಿ ಇನ್ ದ ಟ್ರೈನ್ ಎಟ್ ದಿಸ್ ಟೈಮ್ ಟುಮಾರೋ? Will you be in the train at this time tomorrow? Yes, I will be about to reach Kanpur at this time tomorrow. Okay. Second one, ನಾಳೆ ಇಷ್ಟು ಹೊತ್ತಿಗೆ ನಾವು ಮ್ಯಾಚ್ ಆಡುತ್ತಾ ಇರುವುದಿಲ್ಲವಲ್ಲವೇ? ಹೌದು, ನಾವು ಇಷ್ಟು ಹೊತ್ತಿಗೆ ಮ್ಯಾಚ್ ಆಡುತ್ತಾ ಇರುವುದಿಲ್ಲ. ನೋಡಿ, shall we not be playing a match at this time tomorrow? Okay? Yes, we will be. Third one, ನಾವು ಆಗಾಗ್ಗೆ ಶಿಮ್ಲಾಗೆ ಬರುತ್ತಾ ಇರುತ್ತೇವೆಯೇ? ಇಲ್ಲ, ನಾವು ಆಗಾಗ್ಗೆ ಬರುತ್ತಾ ಇರುವುದಿಲ್ಲ. ಹೇಗೆ ಹೇಳೋದು? Shall we be coming to Shimla again and again? Shall will be.
Shall will be coming to Shimla again and again? No, we won't be. No, we won't be. Next, third one, future perfect tense. ಮುಂದೆ ನಡೆಯುವಂತಹ ಕೆಲಸದ ಬಗ್ಗೆ ನಾವು ಮಾತನಾಡ್ತಾ ಇರೋದು. ಈ ಸೆಂಟೆನ್ಸಸ್ನ ನಾವು ವಿಲ್ ಹ್ಯಾವ್ ಮತ್ತು ಶಾಲ್ ಹ್ಯಾವ್ ಅನ್ನು ಬಳಕೆ ಮಾಡಿಕೊಂಡು ಮಾಡಬೇಕಾಗತ್ತೆ. ಎಕ್ಸಾಂಪಲ್ಸ್ ನೋಡಿ. ಅವಳು ಹೊರಟು ಹೋಗಿರುತ್ತಾಳೇನೋ? ಇಲ್ಲ, ಅವಳು ಹೋಗುವುದಿಲ್ಲ. ವಿಲ್ ಶಿ ಹ್ಯಾವ್ ಗಾನ್? ವಿಲ್ ಶಿ ಹ್ಯಾವ್ ಗಾನ್? ನೋ, ಶಿ ಓಂಟ್ ಹ್ಯಾವ್. ನೋ, ಶಿ ಓಂಟ್ ಹ್ಯಾವ್. ಸೆಕೆಂಡ್ ಒನ್, ಮುಂದಿನ ತಿಂಗಳ ಹೊತ್ತಿಗೆ ನೀನು ಕಾಲ್ಕಾದಿಂದ ವಾಪಸ್ಸಾಗಿರುತ್ತೀಯೇನು? ಹೌದು, ಆ ಹೊತ್ತಿಗೆ ನಾನು ಹಿಂತಿರುಗಿರುತ್ತೇನೆ. ನೋಡಿ, ಸೆಕೆಂಡ್ ಒನ್ ನೋಡೋಣ ಹೇಗೆ ಹೇಳೋದಂತ. ವಿಲ್ ಯು ಹ್ಯಾವ್ ಕಮ್ ಬ್ಯಾಕ್ ಫ್ರಮ್ ಕಾಲ್ಕಾ ಬೈ ನೆಕ್ಸ್ಟ್ ಮಂತ್? ಇಲ್ಲಿ ಕೂಡ ವಿಲ್ ಹ್ಯಾವ್ ಅನ್ನು ಬಳಕೆ ಮಾಡಿದ್ದೀವಿ. ವಿಲ್ ಯು ಹ್ಯಾವ್ ಕಮ್ ಬ್ಯಾಕ್ ಫ್ರಮ್ ಕಾಲ್ಕಾ ಬೈ ನೆಕ್ಸ್ಟ್ ಮಂತ್? Yes, I will come back by then. Okay? Yes, I will come back by then. Third one, ನಾಳೆ ಇಷ್ಟು ಹೊತ್ತಿಗೆ ನೀನು ಪರೀಕ್ಷೆಯನ್ನು ಮುಗಿಸಿರುತ್ತೀಯಾ? ಹೌದು, ನಾನು ನನ್ನ ಜೀವನದ ಒಂದು ಮಹತ್ವಪೂರ್ಣ ಅಧ್ಯಾಯವನ್ನು ಮುಗಿಸಿರುತ್ತೇನೆ. ನೋಡಿ, will you have taken your test by this time tomorrow? Will you have taken your test by this time tomorrow? Yes, I will have finished an important chapter of my life. Okay. Fourth one, ನಿಮ್ಮ ಅಣ್ಣ ಕೆನಡಾದಿಂದ ಹಿಂದಿರುಗುತ್ತಾರೆಯೇ? ನಿಮ್ಮ ಅಣ್ಣ ಕೆನಡಾದಿಂದ ಹಿಂದಿರುಗುತ್ತಾರೆಯೇ? ಇಲ್ಲ, ಅವರು ಕೆನಡಾದಿಂದ ಹಿಂದಿರುಗುವುದಿಲ್ಲ. ನೋಡಿ, ವಿಲ್ ಯುವರ್ ಬ್ರದರ್ ಹ್ಯಾವ್ ರಿಟರ್ನ್ ಫ್ರಮ್ ಕೆನಡಾ? ವಿಲ್ ಯುವರ್ ಬ್ರದರ್ ಹ್ಯಾವ್ ರಿಟರ್ನ್ ಫ್ರಮ್ ಕೆನಡಾ? ನೋ, he won't have. No, he won't have. Okay. Next, last one, future perfect continuous tense ಅಂತ ಹೇಳಿದ್ರೆ ಮುಂದೆ ಒಂದು ನಿರ್ದಿಷ್ಟ ಸಮಯದಿಂದ ನಡೀತಾ ಇರುವಂತಹ ಕೆಲಸದ ಬಗ್ಗೆ ನಾವು ಈಗ ಮಾತನಾಡ್ತಾ ಇರೋದು. ಈ ಸೆಂಟೆನ್ಸಸ್ನ ನಾವು ವಿಲ್ ಹ್ಯಾವ್ ಬಿ ಮತ್ತು ಶಾಲ್ ಹ್ಯಾವ್ ಬೀನ್ ಅನ್ನ ಬಳಕೆ ಮಾಡಿಕೊಂಡು ಹೇಳಬೇಕಾಗತ್ತೆ. ವಿಲ್ ಹ್ಯಾವ್ ಬೀನ್, ಶಾಲ್ ಹ್ಯಾವ್ ಬೀನ್. ನೋಡಿ, ಎಕ್ಸಾಂಪಲ್ ನೋಡಿ. ನಾಳೆ ಈ ಹೊತ್ತಿಗೆ ನೀನು ಮಲಗಿರುತ್ತೀಯಾ? ಇಲ್ಲ, ನಾಳೆ ಈ ಹೊತ್ತಿಗೆ ನಾನು ಓದುತ್ತಿರುತ್ತೇನೆ. ವಿಲ್ ಯು ಹ್ಯಾವ್ ಬೀನ್ ಸ್ಲೀಪಿಂಗ್ ಎಟ್ ದಿಸ್ ಟೈಮ್ ಟುಮಾರೋ? ವಿಲ್ ಯು ಹ್ಯಾವ್ ಬೀನ್? Will you have been sleeping at this time tomorrow? No, probably I shall have been studying at this time. No, I shall have been studying at this time. Okay. Second one, ಮತ್ತು ನಿಮ್ಮ ತಮ್ಮ ರಾಜೀವ್ ಏನು ಮಾಡುತ್ತಿರಬಹುದು? ನಿಮ್ಮ ತಮ್ಮ ರಾಜೀವ್ ಏನು ಮಾಡುತ್ತಿರಬಹುದು? ಅವರು ಮೈಸೂರಿಗೆ ಹೊರಡಲು ತಯಾರಾಗಿರುತ್ತಿರಬಹುದು. ನೋಡಿ. And what will your brother Rajiv have been doing? What will your brother Rajiv have been doing? He will have been preparing to leave for Mysore. He will have been preparing to leave for Mysore. Okay. Will have been ಅನ್ನ ಯೂಸ್ ಮಾಡ್ತಾ ಇದ್ದೀವಿ ನಾವಿಲ್ಲಿ. ಥ್ಯಾಂಕ್ ಯು.